ದೇವರ ದಿವ್ಯ ಚಿತ್ತವನ್ನರಿಯುವ ಸಂಭಾವನೆಗಾಗಿ ಶ್ರಮಿಸಲು. ಸಂತ ಇಗ್ನಾಸಿ ಅವರಿಗೆ ಸಮರ್ಪಿತವಾದ ಉದಾರತೆಗಾಗಿನ ಪ್ರಾರ್ಥನೆಯಲ್ಲಿ ಇದು ಅಂತಿಮ ಸಾಲು. ಸಂತ ಇಗ್ನಾಸಿ ಅವರು ತಮ್ಮ ಯುವ ವಯಸ್ಸಿನಲ್ಲಿ ಒಬ್ಬ ಧೀರ ಸೈನಿಕನಾಗಿ ಈ ಜಗದ ಎಲ್ಲರ ಮನವನ್ನು ಗೆಲ್ಲಬೇಕು ಎಂದಿದ್ದಾಗ ಖ್ಯಾತಿ, ಶ್ರೇಯ ಇವುಗಳತ್ತ ಗಮನ ವಹಿಸುತ್ತಿದ್ದರು. ಅದೇ ಇಗ್ನಾಸಿಯು ತಮ್ಮ ಮನ ಪರಿವರ್ತನೆಯ ನಂತರ ದೇವರ ಚಿತ್ತವನ್ನು ಅರಿತು ದೇವರ ಮಹಿಮೆಗಾಗಿ ಜೀವಿಸುವುದನ್ನು ಹೊರತುಪಡಿಸಿ ಬೇರೆ ಯಾವುದು ಮುಖ್ಯವಲ್ಲ ಎಂದು ಆಲೋಚಿಸಿ ತಮ್ಮ ಜೀವನವನ್ನು ಮುಂದುವರೆಸಿದರು. ಯಾವಾಗ ಒಬ್ಬ ಮಾನವ ತಾನು ಬರೀ ಶೂನ್ಯ, ತನ್ನ ಬದುಕಿನಲ್ಲಿ ದೇವರಿದ್ದರೆ ಮಾತ್ರ ತಾನು ಸಂಪೂರ್ಣ ಎಂಬ ಅರಿವು ಉಂಟಾಗುತ್ತದೆಯೋ ಅಂದು ದೇವರ ಚಿತ್ತವನ್ನು ಅರಿಯುವುದನ್ನು ಹೊರತುಪಡಿಸಿ ತನಗೆ ಯಾವುದು ಮುಖ್ಯವಲ್ಲ ಎಂಬ ದೃಢತೆ ಮೂಡುತ್ತದೆ. ಹಾಗೆಯೇ ಈ ಉದಾರತೆಯ ಪ್ರಾರ್ಥನೆಯೂ ಕೂಡ. ಇದನ್ನು ಪಠಿಸಲು ಸಂತ ಇಗ್ನಾಸಿಯವರು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಆದರೆ ಅದರ ಸತ್ವವನ್ನು ಅರಿತು ಅದನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ಬಾಳುವುದು ನಮಗೆ ಬಿಟ್ಟಿದೆ. ನಿಜವಾಗಿಯೂ ದೇವರ ಚಿತ್ತವನ್ನು ಅರಿತು ಜೀವನದಲ್ಲಿ ಉದಾರತೆಯನ್ನು ಬಾಳ ಸೂತ್ರವಾಗಿ ಅಳವಡಿಸಿಕೊಂಡು ಉದಾರತೆಯ ಜೀವನವನ್ನು ಜೀವಿಸುವ ವ್ಯಕ್ತಿ ಇಂದಿನ ಜಗತ್ತಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದಾರೆ. ಆ ವ್ಯಕ್ತಿ ನೀವಾಗಬಲ್ಲಿರಾ?